10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಣಿವೆ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಯೋಗ ಇವತ್ತು ಆಗ್ತಾ ಇದೆ. ಪ್ರಸಿದ್ಧ ದಾಲ್ ಸರೋವರದ ತಟದಲ್ಲಿ ನಮೋ ಯೋಗ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಣಿವೆ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಯೋಗ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಪ್ರಸಿದ್ಧ ದಾಲ್ ಸರೋವರದ ತಟದಲ್ಲಿ ನಮೋ ಯೋಗ 7,000 ಜನರೊಂದಿಗೆ ಪ್ರಧಾನಿ ಮೋದಿ ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು. ಪ್ರಧಾನಿ ಮೋದಿ ಅವರಿಂದ ವಿವಿಧ ಸರಳ ಯೋಗಾಸನ ಇವತ್ತು ಆಗುತ್ತೆ. ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬನ್ನಿ ಪ್ರಧಾನಿ ಮೋದಿ ಮಾತನಾಡ್ತಿದ್ದಾರೆ, ನೋಡೋಣ. आपके आशीर्वाद वचनों के लिए सहृदय धन्यवाद माननीय प्रधानमंत्री जी. Ladies and gentlemen, we now head towards the live practice of the Common Yoga Protocol. Now I request Dr. Kashinath Samgandi, Director Morarji Desai National Institute. नमस्कार, आप देख रहे हैं हमारा ये खास कार्यक्रम सीधे श्रीनगर. ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ನಡೀತಾ ಇದೆ. ಜಮ್ಮು ಕಾಶ್ಮೀರದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ವಿ. ಈ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಯೋಗ ಕಾರ್ಯಕ್ರಮ, ಕೆಲವೊಂದಷ್ಟು ಸರಳ ಆಸನಗಳನ್ನು ಪ್ರಧಾನಿ ಮೋದಿ ಕೂಡ ಮಾಡಲಿದ್ದಾರೆ ಅಲ್ಲಿ. ವಿಶ್ವಕ್ಕೆ ಯೋಗದ ಮಹತ್ವವನ್ನು ತಿಳಿಸಿರುವಂಥ ದೇಶ ಭಾರತ. 2014 ಡಿಸೆಂಬರ್ 11ರಂದು ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷಣೆ ಆಯಿತು. 2014 ಡಿಸೆಂಬರ್ 11ರಂದು ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಬಗ್ಗೆ ನಿರ್ಣಯ ಆಯಿತು. ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡ್ತೀವಿ ಅಂತ 177 ಸದಸ್ಯ ರಾಷ್ಟ್ರಗಳು ಇದಕ್ಕೆ ಬೆಂಬಲವನ್ನು ಕೂಡ ಸೂಚಿಸಿವೆ. ಯೋಗದ ಮಹತ್ವವನ್ನು ಪ್ರಸ್ತಾಪಿಸಿದ್ದಂಥ ಮೋದಿ ಇವತ್ತು ಜಗತ್ತಿನಾದ್ಯಂತ ಯೋಗದಿಂದ ಆಗುವಂಥ ಅನುಕೂಲಗಳ ಬಗ್ಗೆ, ದೇಹಕ್ಕಾಗುವಂಥದ್ದು, ಮನಸ್ಸಿಗಾಗುವಂಥದ್ದು. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹಾಗೆ ಕಾಶ್ಮೀರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಯೋಗ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಯೋಗ ಜಾಗತಿಕ ಆರೋಗ್ಯ ಮತ್ತು ಶಾಂತಿಯನ್ನು ಉತ್ತೇಜಿಸುವಂಥ ಒಂದು ವಿಶೇಷವಾದಂಥ ಒಂದು ಪಾಲನೆಯನ್ನು ಮಾಡಿದ್ರೆ. ಹಾಗೆ ಬಳ್ಳಾರಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಜಿಂದಾಲ್ 2 ದೃಶ್ಯಗಳು ನಿಮಗೆ ತೋರಿಸ್ತಾ ಇರೋದು. ಬಳ್ಳಾರಿಯ ಜಿಂದಾಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ದೃಶ್ಯಗಳನ್ನು. ಯೋಗ ದಿನಾಚರಣೆ ಇವತ್ತು ದೇಶದಾದ್ಯಂತ ಜೊತೆಗೆ ವಿಶ್ವದಾದ್ಯಂತ 177 ರಾಷ್ಟ್ರಗಳು ಈ ಒಂದು ಯೋಗ ದಿನಾಚರಣೆಗೆ ಬೆಂಬಲವನ್ನು ವ್ಯಕ್ತಪಡಿಸಿವೆ. ವಿದೇಶಿಗರು ಕೂಡ ಯೋಗದ ಮಹತ್ವವನ್ನು ಅರಿತಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಯೋಗದ ಮಹತ್ವ ಏನಿದೆ ಅದರ ಬಗ್ಗೆ ತಿಳಿಸಿದರು. ಅದಾದ ನಂತರ ಈಗ 10ನೇ ವರ್ಷದ ಆಚರಣೆ, ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಆಲ್ಮೋಸ್ಟ್ ಒಂದು ದಶಕ ಕಳೆದಿರುವಂಥದ್ದು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನೀವೀಗ ಆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ CM ಸಿದ್ದರಾಮಯ್ಯ ಹಾಗೆಯೇ ಲಾಡ್ ಅವ್ರನ್ನ ಕೂಡ ನಾವಲ್ಲಿ ಗಮನಿಸ್ಬೋದು. ಬಳ್ಳಾರಿಯಲ್ಲಿ ಇವತ್ತು ಯೋಗ ದಿನಾಚರಣೆಯಲ್ಲಿ CM ಸಿದ್ದರಾಮಯ್ಯ ಹಾಗೆಯೇ ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ DCM DK ಶಿವಕುಮಾರ್ ಅವ್ರನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಸನಗಳನ್ನ ನಿರಂತರವಾಗಿ ಅಭ್ಯಾಸ ಮಾಡಬೇಕು, ಇಲ್ಲದೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಸನಗಳಷ್ಟು ಸುಲಭ ಅಲ್ಲ. ಆದರೂ ಕೂಡ DK ಶಿವಕುಮಾರ್ ಯೋಗಾಸನದ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಜಿಂದಾಲ್ನಲ್ಲಿ ನೀವು ಗಮನಿಸ್ತಿರೋ ಹಾಗೆ ಈಗ ಯೋಗ ದಿನಾಚರಣೆ ಆಚರಣೆ ನಡೀತಾ ಇದೆ. ಕಾಶ್ಮೀರದ ಶ್ರೀನಗರದಲ್ಲಿ ದಾಲ್ ಸರೋವರದ ಬಳಿ ಪ್ರಧಾನಿ ನರೇಂದ್ರ ಮೋದಿ ಈಗ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಬಳ್ಳಾರಿಯ ಜಿಂದಾಲ್ನಲ್ಲಿ CM ಸಿದ್ದರಾಮಯ್ಯ, ಇನ್ನೊಂದು ಕಡೆ ವಿಧಾನಸೌಧ ಮುಂಭಾಗ DCM DK ಶಿವಕುಮಾರ್ ಯೋಗಾಸನದ ಭಂಗಿಯೊಂದನ್ನು ಪ್ರಯತ್ನಿಸ್ತಾ ಇದ್ದಾರೆ. 10ನೇ ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿವಿಧ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ ಅವ್ರನ್ನ ಕೂಡ ನಾವು ಗಮನಿಸಬಹುದು. ಪ್ರಯತ್ನ ಮುಖ್ಯ, ಯಾಕಂದರೆ ಯಾವುದೇ ಆಸನ ಮಾಡಬೇಕಾದ್ರೂ ಅಟ್ಲೀಸ್ಟ್ ಒಂದು ಅಟೆಂಪ್ಟ್ ಮುಖ್ಯ ಆಗುತ್ತೆ. ಅದನ್ನು ನಾವು DK ಶಿವಕುಮಾರ್ ಪ್ರಯತ್ನ ಪಡ್ತಿರೋದನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ
ತೀರಾ ನಿಂತು ಮಾಡುವಂಥ ಆಸನಗಳಿಂದ ಕುಳಿತು ಮಾಡುವಂಥ ಸುಲಭ ಆಸನ ಮಾಡುವಂಥದ್ದು ಉತ್ತಮ ಅಂತ ಹೇಳಿ ಈಗ CM ಸಿದ್ದರಾಮಯ್ಯ ಅಲ್ಲಿ ಯೋಗಾಸನದ ಸರಳ ಭಂಗಿಯಲ್ಲಿ ಅಲ್ಲಿ ನಿಂತಿದ್ದಾರೆ ಆಸನದಲ್ಲಿ. ಸೊ ಇನ್ನೊಂದು ಕಡೆ ಶ್ರೀನಗರದಲ್ಲಿ ಜಮ್ಮು ಕಾಶ್ಮೀರ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ನರೇಂದ್ರ ಮೋದಿ ಅವರು ವಿಶೇಷವಾಗಿ ಈ ಬಾರಿ ದಾಲ್ ಸರೋವರದ ತಟದಲ್ಲಿರುವಂಥ ಪ್ರದೇಶದಲ್ಲಿ ಈಗ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ವಿಧಾನಸೌಧದಲ್ಲಿ ಹಾಗೇನೆ ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಬಳ್ಳಾರಿಯ ಜಿಂದಾಲ್ನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಹಿತಕ್ಕೆ ಸಮಾಜದ ಹಿತಕ್ಕೆ ಯೋಗ ಎನ್ನುವ ಥೀಮ್ನ ಜೊತೆಗೆ ಈ ಬಾರಿ ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. 10 ವರ್ಷಗಳು 2014ರಿಂದ ಆಲ್ಮೋಸ್ಟ್ ಇಲ್ಲಿವರೆಗೆ ನಿರಂತರವಾಗಿ ಯೋಗ ದಿನಾಚರಣೆಯನ್ನ ಆಚರಿಸಲಾಗಿದೆ. ಅದರಲ್ಲೂ ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಏನು ಯೋಗ ದಿನಾಚರಣೆಯನ್ನ ಆಚರಿಸಲಾಯ್ತಲ್ಲ, ಅದು ಬಹಳ ವಿಶೇಷವಾಗಿತ್ತು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಸೊ ಈಗ ವಿಧಾನಸೌಧದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ DCM DK ಶಿವಕುಮಾರ್, ಹಾಗೆ ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ CM ಸಿದ್ದರಾಮಯ್ಯ ವಚನಾನಂದ ಶ್ರೀಗಳ ಜೊತೆಗೆ ಅಲ್ಲಿ ಭಾಗವಹಿಸಿರುವಂಥದ್ದು. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ದಾಲ್ ಸರೋವರದ ತಟದಲ್ಲಿ ಈಗ ಯೋಗದ ವಿವಿಧ ಆಸನಗಳನ್ನ ಅಲ್ಲಿ ಮಾಡ್ತಿದ್ದಾರೆ. ಇದೇ ದಾಲ್ ಸರೋವರದ ತಟ, ಜಮ್ಮು ಕಾಶ್ಮೀರದಿಂದ ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯೋಗ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದೇ ಪ್ರದೇಶದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಪ್ರದೇಶ ದಾಲ್ ಸರೋವರದ ಒಂದು ತಟ ಪ್ರದೇಶ. ಸೊ ಅಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ವಿಶ್ವ ಯೋಗ ದಿನಾಚರಣೆಯ ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಏನೇನು ಆಗ್ತಾ ಇದೆ ಅನ್ನೋದು. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ದಾಲ್ ಸರೋವರದ ಬಳಿ ಇರುವಂಥದ್ದು ಬಹಳ ತಂಪಾದಂಥ ವಾತಾವರಣ ಇರುವಂಥದ್ದು. ಈಗ ಸದ್ಯಕ್ಕೆ 15 ಡಿಗ್ರಿ ಸೆಲ್ಸಿಯಸ್ನಷ್ಟು ಹ್ಯುಮಿಡಿಟಿ ಇಲ್ಲೇ ಇದೆ, ಅಲ್ಲಿ ತಾಪಮಾನ ಸದ್ಯಕ್ಕೆ ಅಷ್ಟು ತಂಪಾದಂಥ ವಾತಾವರಣ. ಸೊ ದಾಲ್ ಸರೋವರದ ತಟದಲ್ಲಿ ಇಲ್ಲಿ ಈ ಹೌಸ್ ಬೋಟ್ಗಳು ಭಾಳ ಫೇಮಸ್. ದಾಲ್ ಸರೋವರದ ಬಳಿ ಜಮ್ಮು ಕಾಶ್ಮೀರದ ರಾಜಧಾನಿ ಆಗಿರುವಂಥ ಶ್ರೀನಗರದಿಂದ ನೇರ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಸೊ ಅಲ್ಲಿ ಈ ಬಾರಿ ಯೋಗ ದಿನಾಚರಣೆಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಇದು. ಈಗಾಗಲೇ ತಿಳಿಸಿದ ಹಾಗೆ ಶಿಖರ ಅನ್ನೋ ಈ ಬೋಟ್ ಹೌಸ್ಗಳು ಬಹಳ ಫೇಮಸ್ ಆಗಿರುವಂಥ ದಾಲ್ ಸರೋವರ. ಸೊ ಅಲ್ಲಿ ಈ ಮರದಿಂದ ಮಾಡಿರುವಂಥ ವಿಶೇಷ ವಿನ್ಯಾಸದ ಬೋಟ್ಗಳನ್ನು ಇಲ್ಲಿ ಬಳಸಲಾಗುತ್ತೆ. ಶಿಖರ ರೈಡ್ ಅಂತಂದರೆ ದಾಲ್ ಸರೋವರದಲ್ಲಿ ಭಾಳ ಸ್ಪೆಷಲ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಪ್ರವಾಸಿಗರಲ್ಲಿ ಬರುವಂಥವ್ರು ಸುತ್ತ ಇರುವಂಥ ಬೆಟ್ಟಗುಡ್ಡಗಳು ಹಾಗೇನೆ ಅಲ್ಲಿರುವಂಥ ಪರಿಸರ ಎಲ್ಲವೂ ಕೂಡ ಭಾಳ ಶಾಂತಿಯುತವಾಗಿದೆ. ಜೊತೆಗೆ ಯೋಗ ದಿನಾಚರಣೆಯನ್ನು, ಅದರಲ್ಲೂ ಯೋಗದ ಆಸನಗಳನ್ನು ಮಾಡೋದಕ್ಕೆ ಭಾಳ ಸೂಕ್ತವಾದಂಥ ಒಂದು ಪ್ರದೇಶ ಇದು. ಅದ್ಭುತವಾದಂಥ ಒಂದು ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. 7,000ಕ್ಕೂ ಹೆಚ್ಚು ಮಂದಿ ಇಲ್ಲಿ ಭಾಗವಹಿಸಿದ್ದಾರೆ. ಸೊ ನಾವೀಗ ಜಮ್ಮು ಕಾಶ್ಮೀರದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ದಾಲ್ ಸರೋವರದ ತಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸಾಕಷ್ಟು ಯುವಕ ಯುವತಿಯರು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮಧ್ಯವಯಸ್ಕರು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ದಾಲ್ ಸರೋವರದ ಬಳಿ ಈಗ ದೃಶ್ಯಗಳನ್ನು ನಾವು ನೋಡ್ತಾ ಇರೋದು. ಇದನ್ನ ಜಿವೆಲ್ ಆಫ್ ಕಾಶ್ಮೀರ್, ಕ್ರೌನ್ ಆಫ್ ಕಾಶ್ಮೀರ್ ಅಂತ ಕೂಡ ಕರೀತಾರೆ ಈ ಭಾಗವನ್ನು. ಅಷ್ಟು ಅದ್ಭುತವಾದಂಥ ಒಂದು ಲ್ಯಾಂಡ್ ಮಾರ್ಕ್ ಇದು. ಪ್ರವಾಸಿಗರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರುವಂಥ ಒಂದು ಪ್ರದೇಶ. ಸೊ ಅದರಲ್ಲೂ ಈ ಜುಲೈ ಆಗಸ್ಟ್ ತಿಂಗಳಲ್ಲಿ ಇಲ್ಲಿ ತಾವರೆಗಳೇನು ಅರಳ್ತವೆ ಅದನ್ನು ನೋಡೋಕೆ ಬಹಳಷ್ಟು ಪ್ರವಾಸಿಗರು ದಾಲ್ ಸರೋವರಕ್ಕೆ ಬರ್ತಾರೆ. ಸೊ ಆ ಒಂದು ಪ್ರದೇಶದಲ್ಲೇ ಈಗ ಪ್ರಧಾನಿ ನರೇಂದ್ರ ಮೋದಿ ಯೋಗದ ವಿವಿಧ ಭಂಗಿಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸೊ ಜಮ್ಮು ಕಾಶ್ಮೀರದಿಂದ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇರೋದು ದಾಲ್ ಸರೋವರ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ನೇರ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಯೋಗದಿಂದ ಆಗುವಂಥ ಅನುಕೂಲಗಳೇನು ಅದರ ಬಗ್ಗೆ ಕೂಡ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. ರಕ್ತದಲ್ಲಿನ ಸಕ್ಕರೆ ಕಡಿಮೆ ಮಾಡುವಂಥ ಒಂದು ಸಾಮರ್ಥ್ಯ ಯೋಗಕ್ಕಿದೆ, ಬ್ಲಡ್ ಶುಗರ್.
ಹಾಗೆಯೇ ಈ ಆತಂಕ, ಸ್ಟ್ರೆಸ್ ಏನಿದೆ, ಟೆನ್ಷನ್ಗಳು ಇದೆಲ್ಲದರಿಂದ ದೂರ ಆಗ್ಬೋದು. ಅಂದರೆ ನಿರಂತರವಾಗಿ ಕಂಟಿನ್ಯೂಸ್ಲಿ ಇದನ್ನು ಅಭ್ಯಾಸ ಮಾಡಬೇಕು. ಹಲವಾರು ರೋಗಗಳಿಂದ ದೂರ ಇರ್ಬೋದು. ಮನಸ್ಸಿನ ಆರೋಗ್ಯ ಭಾಳ ಮುಖ್ಯ ಆಗುತ್ತೆ. ದೇಹ ಹಾಗೂ ಮನಸ್ಸಿನಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುವಂಥ ಶಕ್ತಿ ಯೋಗಕ್ಕಿದೆ. ಹಾಗೆಯೇ ಹೃದಯದ ಕಾಯಿಲೆಗಳು, ರಕ್ತದೊತ್ತಡ ಇದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡುವಂಥ ಶಕ್ತಿ ಯೋಗಕ್ಕಿದೆ. ನಿಮಗೆ ಇವತ್ತಿನ ದಿನದ ವಿಶೇಷ ಹಾಗೆಯೇ ಯೋಗದ ಮಹತ್ವದ ಬಗ್ಗೆ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಇನ್ನು ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗ ದಿನಾಚರಣೆಯನ್ನು ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿರುವಂಥ ದಾಲ್ ಸರೋವರ, ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಹಲವಾರು ಸಿನಿಮಾಗಳನ್ನು ಈ ಭಾಗದಲ್ಲಿ ಶೂಟ್ ಮಾಡಲಾಗಿದೆ. ಜಂಗ್ಲಿ ಇರ್ಬೋದು, ಹಾಗೆಯೇ ಕಾಶ್ಮೀರ್ ಕಿ ಕಲಿ, ಜಾನ್ವರ್, ಲಮ್ಹಾ, ಮಿಷನ್ ಕಾಶ್ಮೀರ್, ಹೃತಿಕ್ ರೋಷನ್ ಅವರ ಸಿನಿಮಾ ಇದೇ ಭಾಗದಲ್ಲಿ ಶೂಟ್ ಮಾಡಲಾಗಿದೆ. ಹಾಗೆಯೇ ದಿಲ್ಸೆ, ಶಾರುಖ್ ಖಾನ್ ಅವರ ದಿಲ್ಸೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಿನಿಮಾ ಈ ಭಾಗದಲ್ಲಿ ದಾಲ್ ಸರೋವರದ ಬಳಿ ರಾಕ್ ಸ್ಟಾರ್, ಹಾಗೆಯೇ ಯೇ ಜವಾನಿ ಹೇ ದಿವಾನಿ, ರಣಬೀರ್ ಕಪೂರ್ ಅವರ ಸಿನಿಮಾ ಇದೆಲ್ಲವನ್ನು ಕೂಡ ಇದೇ ಭಾಗದಲ್ಲಿ ಶೂಟ್ ಮಾಡಲಾಗಿದೆ. ಸೊ ಶಿಖರ ಇಲ್ಲಿನ ಭಾಳ ವಿಶೇಷ ಅಂತ ಅಂದರೆ ಶಿಖರ ಬೋಟ್ ರೈಡ್. ಸೊ ಅದೊಂದು ಸಾಂಸ್ಕೃತಿಕವಾದಂಥ ಸಿಂಬಲ್ ಅಂತ ಹೇಳಲಾಗುತ್ತೆ ಈ ಭಾಗದಲ್ಲಿ. ಸೊ ಬೇರೆ ಬೇರೆ ಭಾಗದಲ್ಲಿ ನಾವು ಬೋಟ್ ಹೌಸ್ಗಳನ್ನು ನೋಡ್ತೀವಿ, ಕೇರಳ, ಅಲಪ್ಪಿ ಆ ಭಾಗದಲ್ಲಿ. ಆದರೆ ಇಲ್ಲಿನ ದಾಲ್ ಸರೋವರದಲ್ಲಿ ಭಾಳ ವಿಶೇಷವಾಗಿ ಮರದಿಂದ ವಿನ್ಯಾಸ ಮಾಡಲಾಗಿರುವಂಥ ಬೋಟ್ಗಳು ಇಲ್ಲಿರುತ್ತೆ. ಸೊ ಅದೇ ಪ್ರದೇಶದಲ್ಲಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ದಾಲ್ ಸರೋವರದ ಭಾಳ ಶಾಂತವಾದಂಥ ಒಂದು ಪ್ರದೇಶದಲ್ಲಿ ಈ ಬಾರಿ ಯೋಗ ದಿನಾಚರಣೆಗೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಈ ಒಂದು ಜಾಗವನ್ನು. ನಿಮಗೆ ಆ ದಾಲ್ ಸರೋವರವನ್ನು ಕೂಡ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಸೊ ದಾಲ್ ಸರೋವರದ ತಟದಲ್ಲಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಗ ದಿನಾಚರಣೆ ಈ ಬಾರಿ ಆಗ್ತಾ ಇದೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದೇಶದ ಬೇರೆ ಬೇರೆ ಭಾಗದಲ್ಲಿ. ಹಾಗೆಯೇ ಪ್ರಧಾನಿ ಮೋದಿ ದಾಲ್ ಸರೋವರದ ತಟದಲ್ಲಿ ಈ ಬಾರಿ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಭಾಳಷ್ಟು ಹೆಸರುಗಳಿದೆ ಈ ದಾಲ್ ಸರೋವರಕ್ಕೆ. ಒಂದು ಶ್ರೀನಗರದ ಜಿವೆಲ್ ಅಂತ ಕರೀತಾರೆ, ಅಂದರೆ ಅಲ್ಲಿನ ಒಂದು ಆಭರಣ ಅನ್ನೋ ರೀತಿಯಾಗಿ. ಹಾಗೆಯೇ ತಾವರೆಗಳ ಕೆರೆ ಅನ್ನೋ ಒಂದು ಹೆಸರು ಕೂಡ ಇದೆ ಸುತ್ತಮುತ್ತ. ಇನ್ನು ಕಾಶ್ಮೀರದ ಕಿರೀಟ ಅನ್ನೋ ರೀತಿಯಾಗಿ ಕೂಡ, ಅಂದರೆ ಈ ಭಾಗದಲ್ಲಿ ಜಿವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಂತ ಕೂಡ ಕರೀತಾರೆ, ಅಂದರೆ ಕಿರೀಟದಲ್ಲಿರುವಂಥ ಒಂದು ಮುತ್ತು ಅನ್ನೋ ರೀತಿಯಾಗಿ. ಸೊ ಜಮ್ಮು ಕಾಶ್ಮೀರದ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರೋದು. ಪ್ರಧಾನಿ ಮೋದಿಯವರು ಇವತ್ತಿನ ಯೋಗ ದಿನಾಚರಣೆಯಲ್ಲಿ 3ನೇ ಬಾರಿ ಪ್ರಧಾನಿ ಪಟ್ಟವನ್ನು ಅಲಂಕರಿಸಿದ ನಂತರ ಯೋಗ ದಿನಾಚರಣೆಯಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಿದ್ದಾರೆ, ಅಂದರೆ ಈ 3ನೇ ಅವಧಿಯಲ್ಲಿ. ಕಣಿವೆ ರಾಜ್ಯದಲ್ಲಿ ನಮೋ ಯೋಗ. ಆಗಲೇ ನಿಮಗೆ ಒಂದಷ್ಟು ವಿಶೇಷತೆ ದಾಲ್ ಸರೋವರದ ಬಗ್ಗೆ ನಾವು ತಿಳಿಸ್ತಾ ಇದ್ವಿ. ಸುತ್ತಮುತ್ತ ಇರುವಂಥ ಒಂದು ವ್ಯೂ ನೀವು ಗಮನಿಸ್ಬೋದು, ಎಷ್ಟು ಅದ್ಭುತವಾದಂಥ ಒಂದು ದೃಶ್ಯಗಳನ್ನು ನಾವಲ್ಲಿ ನೋಡ್ಬೋದು ಅಂತ. ಹಾಗೆಯೇ ಪ್ರಧಾನಿ ಮೋದಿ ಅವರ ಜೊತೆಗೆ ಇವತ್ತು ಸಾಕಷ್ಟು ಮಂದಿ, 7,000ಕ್ಕೂ ಹೆಚ್ಚು ಮಂದಿ ಈ ಒಂದು ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಜಮ್ಮು ಕಾಶ್ಮೀರದ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇರೋದು. ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, 177 ಸದಸ್ಯ ರಾಷ್ಟ್ರಗಳ ಬೆಂಬಲ ಇರುವಂಥ ಒಂದು ದಿನಾಚರಣೆ ಇದು. अंतर्राष्ट्रीय योग दिवस पर मुझे योग और साधना की भूमि कश्मीर में आने का सौभाग्य मिला है। कश्मीर और श्रीनगर का ये वातावरण, ये ऊर्जा और अनुभूति, योग से हमें जो शक्ति मिलती है, श्रीनगर में हम उसे महसूस कर रहे हैं। मैं देश के सभी लोगों को, दुनिया के कोने कोने में योग कर रहे लोगों को कश्मीर की धरती से योग दिवस की बधाई देता हूं। साथियों, इंटरनेशनल योगा डे 10 वर्ष की ऐतिहासिक यात्रा पूरी कर चुका है। 2014 में मैंने यूनाइटेड नेशंस में इंटरनेशनल योगा डे का प्रस्ताव रखा था।
भारत के इस प्रस्ताव का 177 देशों ने 177 समर्थन किया था और ये अपने आप में एक रिकॉर्ड था। तब से ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ರು. ಒಂದು ಕಡೆ ಬಳ್ಳಾರಿಯ ಜಿಂದಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಲವೊಂದಿಷ್ಟು ಯೋಗದ ಆಸನಗಳನ್ನು ಪ್ರಯತ್ನಿಸಿದರೆ, ಇನ್ನೊಂದು ಕಡೆ ವಿಧಾನಸೌಧದ ಮುಂಭಾಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಸೊ ನೀವೀಗ ನೋಡ್ತಿರುವಂತಹ ದೃಶ್ಯಗಳು ಬಳ್ಳಾರಿಯ ಜಿಂದಾಲ್ನ ದೃಶ್ಯ. ಇದು ಸಿಎಂ ಸಿದ್ದರಾಮಯ್ಯ ಇವತ್ತಿನ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಬಳ್ಳಾರಿಯ ಜಿಂದಾಲ್ನ ದೃಶ್ಯಗಳು. ಇನ್ನೊಂದು ಕಡೆ ವಿಧಾನಸೌಧದ ಮುಂಭಾಗ ಡಿಸಿಎಂ ಡಿಕೆ ಶಿವಕುಮಾರ್ ಒಂದಷ್ಟು ಆಸನಗಳನ್ನ ಅಲ್ಲಿ ಪ್ರಯತ್ನ ಪಟ್ಟರು. ಇನ್ನೊಂದು ಕಡೆ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದಂಥ ದೃಶ್ಯ. ಸೊ ಬಳ್ಳಾರಿಯ ಜಿಂದಾಲ್ನಲ್ಲಿ ನಾವು ನೋಡ್ತಿರೋ ಹಾಗೆ ಸಚಿವ ಸಂತೋಷ್ ಲಾಡ್ ಹಾಗೇನೆ ಸಿಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದಂಥ ಒಂದು ಸಂದರ್ಭ ಇದೆ. ನೀವು ಬಾಬಾ ರಾಮದೇವ್ ಯೋಗ ಅಂದ್ಕೊಂಡೆ ನೆನಪಾಗುವಂಥ ಪ್ರಮುಖ ಹೆಸರುಗಳಲ್ಲೊಂದು. ಬಾಬಾ ರಾಮದೇವ್ ಕೂಡ ವಿವಿಧ ಯೋಗಾಸನದ ಭಂಗಿಗಳನ್ನು ಅಲ್ಲಿ ತೋರಿಸಿದ್ರು. ಜೊತೆಗೆ ಅಲ್ಲಿದ್ದಂಥವ್ರಿಗೂ ಕೂಡ ಒಂದಷ್ಟು ತಿಳಿಸುವಂಥದ್ದು ಕೂಡ ಆಯಿತು. ಸ್ವಹಿತಕ್ಕೆ ಹಾಗೇನೆ ಸಮಾಜದ ಹಿತಕ್ಕೆ ಯೋಗ ಎನ್ನುವ ಥೀಮ್ನ ಮೂಲಕ ಈ ಬಾರಿಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಸೊ ಬಾಬಾ ರಾಮದೇವ್ ಹರಿದ್ವಾರದಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಶೇರೆ ಕಾಶ್ಮೀರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಯೋಗಾಸನ ಒಂದು ಕಡೆ, ಇನ್ನೊಂದು ಕಡೆ ನಾವೀಗ ನೋಡ್ತಿರೋದು ಹರಿದ್ವಾರದ ದೃಶ್ಯಗಳನ್ನ. ದೇಶದ ವಿವಿಧೆಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಾಗ್ತಿದ್ದು, ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೇನೆ ಪ್ರಹ್ಲಾದ್ ಜೋಶಿ, ಜೆ.ಪಿ. ನಡ್ಡಾ ಇವರೆಲ್ಲರೂ ಕೂಡ ಪ್ರತ್ಯೇಕ ಕಾರ್ಯಕ್ರಮಗಳಲ್ಲಿ ಯೋಗಾಭ್ಯಾಸ ಮಾಡಿದರು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಜೆ.ಪಿ. ನಡ್ಡಾ ವಿವಿಧ ಕಾರ್ಯಕ್ರಮಗಳಲ್ಲಿ ನಾಯಕರುಗಳು ಭಾಗವಹಿಸಿದ್ರು. ಅದರಲ್ಲೂ ಈ ಬಾರಿ ಕೇಂದ್ರದ ಮಂತ್ರಿ ಆಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರು ಈಗ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೇನೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಯೋಗ ದಿನಾಚರಣೆಯಲ್ಲಿ. ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಕೇಂದ್ರ ಸಚಿವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾಗವಹಿಸಿರುವಂಥ ದೃಶ್ಯಗಳನ್ನು ಈಗ ನಾವು ನೋಡ್ತಾ ಇದ್ದೀವಿ. ಸೊ ಹಾಗೇನೆ ಜೆ.ಪಿ. ನಡ್ಡಾ, ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರುಗಳು ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಬೇರೆ ಬೇರೆ ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಮೂವರು ಕೂಡ ಭಾಗವಹಿಸಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಒಂದು ಕಡೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಂತರ ಈಗ ನೀವು ನೋಡ್ತಿರೋದು ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಕೇಂದ್ರ ಸಚಿವರಾದಂಥ ಜೆ.ಪಿ. ನಡ್ಡಾ, ಪ್ರಹ್ಲಾದ್ ಜೋಶಿ. ಇನ್ನು ಭಾರತೀಯ ಸೈನಿಕರು ಪಂಜಾಬ್ನ ಅಮೃತ್ಸರ ಅಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡಿದರು. ಇನ್ನೊಂದು ಕಡೆ ನೀವು ನೋಡ್ತಿರೋ ಹಾಗೆ ವಿಶಾಖಪಟ್ಟಣಂನಲ್ಲೂ ಕೂಡ ನೌಕಾನೆಲೆಯಲ್ಲಿ ಇವತ್ತು ಸಾಮೂಹಿಕ ಯೋಗ ಮಾಡಿದರು. ಸೊ ಭಾರತೀಯ ಸೈನಿಕರು ಒಂದು ಕಡೆ ಪಂಜಾಬ್ನ ಅಮೃತ್ಸರದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡಿದರೆ, ವಿಶಾಖಪಟ್ಟಣಂ ನೌಕಾನೆಲೆಯಲ್ಲಿ ಯೋಧರು ಸಾಮೂಹಿಕವಾಗಿ ನೇವಿಯಿಂದ ನೋಡ್ತಾ ಇದ್ದಾರೆ ಅಲ್ಲಿನ ದೃಶ್ಯಗಳನ್ನು. ಅಲ್ಲೂ ಕೂಡ ಸಾಲಾಗಿ ನಿಂತು ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಕಣಿವೆ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಇವತ್ತು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿನ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಪ್ರಸಿದ್ಧ ದಾಲ್ ಸರೋವರದ ತಟದಲ್ಲಿ ನಮೋ ಯೋಗ. ಸೊ ಕಾಶ್ಮೀರದ ಶ್ರೀನಗರದಲ್ಲಿರುವಂಥ ದಾಲ್ ಸರೋವರ ಸುಮಾರು 7,000 ಜನರೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ಸೊ ವಿವಿಧ ಸರಳ ಯೋಗಾಸನ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅವರು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸ್ತಿರೋದು. ಸೊ ಸದ್ಯಕ್ಕೆ ನೀವು ನೋಡ್ತಿರೋ ಹಾಗೆ ಯೋಗದ ವಿವಿಧ ಆಸನಗಳ ಒಂದು ಪ್ರದರ್ಶನ ಆಗ್ತಾ ಇದೆ.